ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ವಿರುದ್ಧಾರ್ಥಕ ಪದಗಳು ನೆಕ್ಸ್ಟು ಸ್ವಲ್ಪ ಬರೆಯೋಣ. ಆಲ್ರೆಡಿ ನಾವು 2 ಕ್ಲಾಸಲ್ಲಿ 50 ಪದಗಳನ್ನು ಮಾಡಿದ್ದೀವಿ. ಇವಾಗ 51ನೇ ಪದದಿಂದ ಸ್ಟಾರ್ಟ್ ಮಾಡೋಣ. ಈಗ 51ನೇ ಪದ ವರ. ವರ ಶಾಪ. ಶಾಕಿಲಿ ಶಾಪ, ವರ ಶಾಪ ಅಂತ ಆಗುತ್ತೆ. ನೆಕ್ಸ್ಟ್ 52ನೇದು ಆರೋಗ್ಯ. ರಾಯತ್ವ ಕೊಂಬುಕಿಲಿ ದೀರ್ಘ ರೋ ಗಾಗೆ ಯಾವತ್ತು ಗ್ಯ ಆರೋಗ್ಯ, ಅದಕ್ಕೆ ಅನಾರೋಗ್ಯ. ನಾಕಿಲಿ ನಾ ರಾಯತ್ವ ಕೊಂಬುಕಿಲಿ ದೀರ್ಘ ರೋ ಗಾಗೆ ಯಾವತ್ತು ಅನಾರೋಗ್ಯ ಅಂತ ಆಗುತ್ತೆ. ನೆಕ್ಸ್ಟ್ 53ನೇದು ಸ್ವರ್ಗ. ಸಾಗೆ ವಾವತ್ತು ಸ್ವ ಗಾ ಬರೆದು ಆಮೇಲೆ ಅರ್ಕಾವತ್ತು ಕೊಡಬೇಕು. ಸ್ವರ್ಗ, ಅದಕ್ಕೆ ನರಕ ನರಕ ಅಂತ. 54ನೇದು ಗುಡಿಸಲು. ಗಾ ಕೊಂಬು ಗು ಡಾ ಗುಡಿಸು ಡಿ ಗುಡಿಸಲ ಕೊಂಬು ಲು ಗುಡಿಸಲು, ಅದಕ್ಕೆ ಭಂಗಲೆ ಬಾ ಕ್ಲಾಸ್ ಕೊಟ್ಟು ಇದು ಕೊಡೋಣ. 4ನೇ ಬಾಗೊಂದು ಸೊನ್ನೆ ಭಂಗ ಲಾಕೆತ್ವ ಅಲ್ಲೇ ಭಂಗಲೆ. ನೆಕ್ಸ್ಟ್ 55ನೇದು ಆಕಾಶ ಭೂಮಿ ಆಗಿದೆ ಅಲ್ವಾ. ಮಹಾತ್ಮ. ಹಾಕಿಲಿ ತಾಗೆ ಮಾವತ್ತು ಮಹಾತ್ಮ, ಅದಕ್ಕೆ ದುರಾತ್ಮ. ಕೊಂಬುದು ರಾಕಿಲಿ ತಾಗೆ ಮಾವತ್ತು ದುರಾತ್ಮ. ಮಹಾತ್ಮ ದುರಾತ್ಮ ಅಂತ ಆಗುತ್ತೆ. ನೆಕ್ಸ್ಟ್ 56ನೇದು ಉದ್ಯೋಗ. ಏತ್ವ ಕೊಂಬಕಿಲಿ ದೀರ್ಘ, ಅದಕ್ಕೆ ಯಾವತ್ತು ಕೊಡ್ತೀವಿ ಉದ್ಯೋಗ. ಉದ್ಯೋಗಕ್ಕೆ ನಿರುದ್ಯೋಗ. ನಾಗುಡಿಸು ನೀ ರಾ ಕೊಂಬೂರು ನಿರುದ್ಯೋಗ. ಏತ್ವ ಕೊಂಬಕಿಲಿ ದೀರ್ಘ ಕೊಟ್ಟು ಯಾವತ್ತು ಕೊಟ್ಟು ಹಾಗೆ ಹಾಕಬೇಕು. ಉದ್ಯೋಗ ನಿರುದ್ಯೋಗ ಅಂತ ಆಗುತ್ತೆ. 57ನೇ ಪದ ವಿಜಯ. ವಿಜಯ, ಅದಕ್ಕೆ ಸೋಲು ಬರಿಬೋದು. ಅದು ಗೆಲುವಿಗೆ ಸೋಲು ಬರುತ್ತೆ, ಗೆಲ್ಲು ಸೋಲು ಅಂತ ಬರುತ್ತೆ. ಇದು ವಿಜಯಗೆ ಪರಾಭವ. ರಾಕಿಲಿ ಪರಾಭವ. 58ನೇ ಪದ ಶಾಂತ. ಶಾಕಿಲಿ ಒಂದು ಸೊನ್ನೆ ಶಾಂತ, ಅದಕ್ಕೆ ಬರೆದ್ಬಿಟ್ಟು ಶಾಂತನ ಹಾಗೆ ಬರಿಬೇಕು. ಅಶಾಂತ ಅಂತ. ಶಾಂತ ಅಶಾಂತ. ಶಾಕಿಲಿ ಒಂದು ಸೊನ್ನೆ ಶಾಂತ, ಅಪೋಸಿಟ್ ವರ್ಡು ಹಾಕ್ಬಿಟ್ಟು ಶಾಂತನ ಹಾಗೆ ಬರಿತೀವಿ ಅಶಾಂತ ಅಂತ. ನೆಕ್ಸ್ಟ್ 57ನೇ ಪದ ಬದುಕು. ಕೊಂಬು ದು ಕೊಂಬು ಕು ಬದುಕು, ಅದಕ್ಕೆ ಬದುಕುಗೆ ಸಾಕಿಲಿ ಕೊಂಬು ಯು ಸಾಯು. ನೆಕ್ಸ್ಟ್ 58ನೇ ಪದ ಗೌರವ ಬರ್ಕೊಳ್ಳೋಣ. ಕೌತ್ವ ಗೌರವ, ಅದಕ್ಕೆ ಅಗೌರವ. ಗಾಕೌತ್ವ ಗೌರವ ಹಾಕ್ಬಿಟ್ಟು ಗೌರವನ ಹಾಗೆ ಬರೆಯೋದು ಅಗೌರವ ಅಂತ ಆಗುತ್ತೆ. 59ನೇ ಪದ ನೀತಿ. ನಾಗುಡಿಸು ದೀರ್ಘ ನೀ ತಾಗುಡಿಸು ತಿ ನೀತಿ, ಅದಕ್ಕೆ ಬರೆದ್ಬಿಟ್ಟು ಹಾಗೆ ಬರೆಯೋದು ನೀತಿನ. ನಾಗುಡಿಸು ದೀರ್ಘ ನೀ ತಾಗುಡಿಸು ತಿ ಅನೀತಿ ಅಂತ. ನೆಕ್ಸ್ಟ್ 60ನೇದು ಜೀರ್ಣ ಬರೆಯೋಣ. ಜಾಗುಡಿಸು ದೀರ್ಘ ಜೀ ಣ ಬರೆದು ಅರ್ಕಾವತ್ತು ಜೀರ್ಣ ಅಂತ.
ಅದಕ್ಕೆ ಆ ಬರೆದ್ಬಿಟ್ಟು ಜೀರ್ಣನ ಹಾಗೆ ಬರೆಯೋಣ. ಆ ಬರೆದು ಅಜೀರ್ಣ ಅಂತ ಜಾಗುಡಿಸು ದೀರ್ಘ ಜಿ ಣ ಬರೆದು ಅರ್ಕಾವತ್ತು ಕೊಡೋಣ. ಅಜೀರ್ಣ ಅಂತ ಆಗುತ್ತೆ. ಇದಿಷ್ಟು 10 ಪದ ಬರೆದಿದ್ದೀವಿ. ಈಗ ನೆಕ್ಸ್ಟ್ ಬರೆಯೋಣ. 51ನೇ ಪದದಿಂದ ಓದಬೇಕು. ಇದೆಲ್ಲ ನಾವು ಹಿಂದಿನ ಕ್ಲಾಸಲ್ಲಿ ಮಾಡಿರೋದು 50ರ ತನಕ. 51ನೇದು ವರ, ಅದಕ್ಕೆ ಆಪೋಸಿಟ್ ವರ್ಡ್ ಶಾಪ. ಆರೋಗ್ಯ ಅನಾರೋಗ್ಯ, ಸ್ವರ್ಗ ನರಕ, ಗುಡಿಸಲು ಬಂಗಲೆ, ಮಹಾತ್ಮ ದುರಾತ್ಮ, ಉದ್ಯೋಗ ನಿರುದ್ಯೋಗ, ವಿಜಯ ಪರಾಭವ, ಶಾಂತ ಅಶಾಂತ, ಬದುಕು ಸಾಯು, ಗೌರವ ಅಗೌರವ, ನೀತಿ ಇಲ್ಲಿದೆ ನೀತಿ, ನೀತಿ ಅನೀತಿ, ಜೀರ್ಣ ಅಜೀರ್ಣ ಅಂತ ಬರೆದಿದ್ದೀವಿ. ನೆಕ್ಸ್ಟ್ 61ನೇ ಪದ ಸನ್ಯಾಸಿ. ಸ ನಾಕಿಲಿ, ಅದಕ್ಕೆ ಯಾವತ್ತು ಸನ್ ಆಗುತ್ತೆ, ಯಾಗೆ ಈ ಸ್ವರ ಸೇರುತ್ತೆ, ಅಂದರೆ ದೀರ್ಘ ಸ್ವರ ಸೇರುತ್ತೆ, ಆಕಾರ ಸೇರುತ್ತೆ. ಸನ್ಯಾ ಸಾಗುಡಿಸು ಸಿ, ಸನ್ಯಾಸಿ. ಅದಕ್ಕೆ ಕುಟುಂಬಸ್ಥ, ಕಾಕೊಂಬುಕು ಟಾಕೊಂಬುಟು 0 ಕುಟುಂಬ, ಸಾಗೆ ತಾವತ್ತು ಕುಟುಂಬಸ್ಥ. ನೆಕ್ಸ್ಟ್ 62ನೇ ಪದ ಭೇಟಿಯಾಗು. ಬಾ ಏತ್ವ ದೀರ್ಘ, ಬೇ ಟಾಗುಡಿಸು ಟಿ, ಯಾಕಿಲಿ ಯಾ, ಗಾಕೊಂಬು ಗು, ಭೇಟಿಯಾಗು. ಅದಕ್ಕೆ ಬೀಳ್ಕೊಡು. ಬಾ ಗುಡಿಸುನ್ ದೀರ್ಘ ಬಿ, ಳ ಏತ್ವ ಕೊಂಬು ಕಿಳಿ ಲೋ ಆಗುತ್ತೆ, ಅದಕ್ಕೆ ಕಾವತ್ತು. ಈಗ ಲೋ ಇರೋದು ಈ ಲಾ ಬಂದು ಇಳ್ಳಾಗುತ್ತೆ, ವ್ಯಂಜನಾಕ್ಷರ ಲಾ ಬಂದು ಇಳ್ ಆಗುತ್ತೆ. ಓಕಾರ ಬಂದು ಈ ಒತ್ತಕ್ಷರ ಕಾಗೆ ಸೇರುತ್ತೆ, ಅಂದರೆ ಬೀಳ್ಕೋ ಡಾಕೊಂಬು ಡು, ಬೀಳ್ಕೊಡು ಅಂತ. ನೆಕ್ಸ್ಟ್ 63 ಅಂದರೆ 63ನೇದು ಶಿಕ್ಷಿಸು. ಸಾಗುಡಿಸು ದೀರ್ಘ ಸಾಗುಡಿಸು ಶಿ, ಕಾಗುಡಿಸು ಕಿ, ಕೀಗೆ 2ನೇ ಶಾ ಒತ್ತಕ್ಷರ ಶಿಕ್ಷಿ, ಸಾಕೊಂಬು ಸು, ಶಿಕ್ಷಿಸು. ಅದಕ್ಕೆ ರಕ್ಷಿಸು, ರಾ ಕೊಂಬು ಕಿಲಿ ರಾ ಬರೆದು ಕಾಗುಡಿಸು ಕಿ, ಕೀಗೆ 2ನೇ ಶಾ ಒತ್ತು, ರಕ್ಷಿ ಸಾಕೊಂಬು ಸು, ರಕ್ಷಿಸು. ಶಿಕ್ಷಿಸು ರಕ್ಷಿಸು ಅಂತ. ನೆಕ್ಸ್ಟ್ 7 ಅಂದರೆ ಎದ್ದೇಳೋದು ಅಂತ, ಅದಕ್ಕೆ ಬೀಳು. ಬಾಗುಡಿಸು ದೀರ್ಘ ಬೀಳಾಕೊಂಬು ಉಳ್ಳು, ಬೀಳು. 7 ಬೀಳು. ನೆಕ್ಸ್ಟ್ 65ನೇದು ವೃತ್ತಿ. ವಾ ಒಟ್ರಸುಲಿವ್ರು, ತಾಗುಡಿಸು ತಿ, ತೀಗೆ ತಾವತ್ತು ವೃತ್ತಿ. ಅದಕ್ಕೆ ನಿವೃತ್ತಿ, ನಾಗುಡಿಸು ನೀ, ವೃತ್ತಿನ ಹಾಗೆ ಬರೆಯೋದು. ವಾ ಕೊಟ್ರಸುಲಿವ್ರು, ತಾಗುಡಿಸು ತಿ, ತೀಗೆ ತಾವತ್ತು, ನಿವೃತ್ತಿ ಅಂತ. ನೆಕ್ಸ್ಟ್ 66ನೇ ಪದ ನಿರಾಕರಿಸು. ನೀ ರಾಕಿಲಿ ರಾ, ನಿರಾಕರಿಸು, ನಿರಾಕರಿಸು. ನಿರಾಕರಿಸುಗೆ ಒಪ್ಪಿಕೋ ಅಂತಲೂ ಆಗುತ್ತೆ. ನಾನು ಇನ್ನೊಂದು ಪದನ ಬರೀತೀನಿ, ಸಹಕರಿಸು. ಸ ಹ ಕ ರಾಗುಡಿಸು ರೀ, ಸಾಕೊಂಬು ಸು, ಸಹಕರಿಸು. ನಿರಾಕರಿಸು ಸಹಕರಿಸು. ನೆಕ್ಸ್ಟ್ ಇದೇ ಪದನೇ, ಅಂದರೆ ಮೀನಿಂಗ್ ಇದೇ ಬರುತ್ತೆ, ಬೇರೆ ಪದ. ಸಹಕಾರ. ಸಹ ಕಾಕಿಲಿ ಕಾ ರ, ಸಹಕಾರ. ಅಸಹಕಾರ. ಹ ಕಾಕಿಲಿ ಕಾ ರ, ಅಸಹಕಾರ ಅಂತ. ನೆಕ್ಸ್ಟ್ 68ನೇ ಪದ. 68ನೇ ಪದ ಬರ. ಬರ, ಬರಗಾಲನ ಬರೆಯೋದು, ನಾನು ಬರ ಬರಿತೀನಿ. ಅದಕ್ಕೆ ಸಮೃದ್ಧಿ. ಸ ಮಾಗೆ ಒಟ್ರಸಲಿ ಮೃ, ಸಮೃ. ದಾ ಗುಡಿಸು ದಿ, ದಿಗೆ 4ನೇ ದಾ ಒತ್ತಕ್ಷರ, ಸಮೃದ್ಧಿ. ಅನಂತರ ಕಟುಕ ಕೊಡೋಣ. ಕ ಟಾಕೊಂಬು ಟು, ಕಟುಕ. ಕಟುಕಗೆ ಸಾಧು. ಸಾ
ದ, ನಾಲ್ಕನೇದಾಗೆ ಕೊಂಬು ಸಾಧು, ಕಟುಕ ಸಾಧು. ಅನಂತರ ಕ್ರೂರಿ, ಕ ಕೊಂಬು ಕಿಳಿ, ಅದಕ್ಕೆ ಒಟ್ರು ಸುಲಿ ಕೊಡೋಣ, ಕ್ರೂರಿ, ಕ್ರೂರಿ. ಅಪೋಸಿಟ್ ಪದ ದಯಾಳು, ಧ ನಾಲ್ಕನೇ ಧ, ಯಾ ಕಿಳಿ ಯಾ, ಲಾ ಕೊಂಬು ಳು, ದಯಾಳು ಅಂತ. ಅನಂತರ ಗುಡಿಸಲು, ಗ ಕೊಂಬು ಗು, ಡ ಗುಡಿಸು ಡಿ, ಸಾ ಲಾ ಕೊಂಬು ಲು. ಗುಡಿಸಲು ಬಂಗಲೆ ಅಂತ ಆಲ್ರೆಡಿ ಒಂದು ಕೊಟ್ಟಿದ್ದೀವಿ. ಇನ್ನೂ ಒಂದು ಪದ ಇದೆ ಗುಡಿಸಲುಗೆ, ಅದನ್ನು ಇಲ್ಲಿ ಕೊಡ್ತಾಯಿದ್ದೀನಿ. ಅರಮನೆ, ಅರಮನೆ ಬರಿಬೋದು ಅಥವಾ ಬಂಗಲೆನೂ ಬರಿಬೋದು. ಗುಡಿಸಲುಗೆ ವಿರುದ್ಧ ಪದ, ಗುಡಿಸಲು ಅರಮನೆ. ಅನಂತರ ಜಾಣ, ಜಾ ಕಿಳಿ ಜಾ ಣ, ಜಾಣ, ಅದಕ್ಕೆ ಮೂರ್ಖ, ಮಾ ಕೊಂಬು ಕಿಳಿ ಮೂ, ಎರಡನೇ ಕಾ ಬರೆದು ಆಮೇಲೆ ಅರ್ಕ ಹೊತ್ತು ಕೊಡ್ತೀವಿ, ಮೂರ್ಖ. ದಡ್ಡನೂ ಬರಿಬೋದು, ಜಾಣ ದಡ್ಡ, ದ ಡ, ಡಾಗೆ ಡಾ ಹೊತ್ತು, ದಡ್ಡ ಅಂತಲೂ ಬರಿಬೋದು, ಜಾಣ ದಡ್ಡ ಅಂತಲೂ ಬರಿಬೋದು. ನೆಕ್ಸ್ಟ್ ಕಟುಕ, ಕ್ರೂರಿ, ಗುಡಿಸಲು, ಜಾಣ, ಬಡವ ಬರೆಯೋಣ, ಬ ಡ ವ, ಬಡವ, ಅದಕ್ಕೆ ಶ್ರೀಮಂತ. ಶನಿವಾರ ಶಾಗೊಟ್ರು ಸಾಗುಡಿಸೊಂದು ದೀರ್ಘ ಶ್ರೀ, ಅದಕ್ಕೆ ಅರ್ಧಚಂದ್ರ, ಶ್ರೀ ಮಾಗೆ ಒಂದು ಸೊನ್ನೆ ಮಂತ, ಶ್ರೀಮಂತ ಅಂತ ಒಂದು ಪದ. ಅನಂತರ ಒಡೆಯ, ಓ ಡಾಕೇತುವ ಡೇ ಯ, ಒಡೆಯ, ಅದಕ್ಕೆ ಸೇವಕ ಬರ್ಕೊಬೋದು. ಒಡೆಯ ಕೆಲಸಗಾರನೂ ಆಗುತ್ತೆ, ಸೇವಕನೂ ಆಗುತ್ತೆ. ಒಡೆಯ ಸೇವಕ, ಸಾ ಏತ್ವ ದೀರ್ಘ ಸೇ ವ ಕ, ಸೇವಕ. ಅನಂತರ ಮರ್ಯಾದೆ ಬರೆಯೋಣ, ಮಾ ಯಾ ಬರೆಯೋಣ, ಯಾ ಕಿಳಿ ಯಾ, ಆಮೇಲೆ ಅರ್ಕ ಹೊತ್ತು ಓದ್ಬೇಕಾದ್ರೆ ಮ ಅರ್ಕ ಹೊತ್ತನ್ನು ಓದಿ ಯಾ ಓದಬೇಕು, ಮ ಏರ್ ಯಾ ದೆ, ಮರ್ಯಾದೆ. ಅದಕ್ಕೆ ಅವಮಾನ, ಅಪಮಾನನೂ ಬರಿಬೋದು, ಅವಮಾನನೂ ಬರಿಬೋದು, ಮಾನ, ಅವಮಾನ ಅಂತ. ಇದಿಷ್ಟು 75 ಪದಗಳು ಆಗ್ತವೆ. ಎಲ್ಲ ಒಂದು ಸರಿ ಹೇಳ್ಬಿಡೋಣ. ಸನ್ಯಾಸಿ ಕುಟುಂಬಸ್ಥ, ಭೇಟಿಯಾಗು ಬೀಳ್ಕೊಡು, ಶಿಕ್ಷಿಸು ರಕ್ಷಿಸು, ಏಳು ಬೀಳು, ವೃತ್ತಿ ನಿವೃತ್ತಿ, ನಿರಾಕರಿಸು ಸಹಕರಿಸು, ಸಹಕಾರ ಅಸಹಕಾರ, ಬರ ಸಮೃದ್ಧಿ, ಕಟುಕ ಸಾಧು, ಕ್ರೂರಿ ದಯಾಳು, ಗುಡಿಸಲು ಅರಮನೆ, ಜಾಣ ಮೂರ್ಖ ಅಥವಾ ದಡ್ಡ, ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರಿಬೋದು, ಬಡವ ಶ್ರೀಮಂತ, ಒಡೆಯ ಸೇವಕ, ಮರ್ಯಾದೆ ಅವಮಾನ ಅಂತ 75 ಪದಗಳಾಗಿದೆ. ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.